ಹಾಯ್ ಗೈಸ್, ಐ ಹೋಪ್ ಎಲ್ಲರೂ ಮನೆಯಲ್ಲಿ ಚೆನ್ನಾಗಿ ಸೇಫ್ ಆಗಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ವಿಷಯ ಗೊತ್ತಿರೋ ಥರ ಹೌದು, RCB ನೆನ್ನೆ ಸೆಲೆಬ್ರೇಷನ್ ಅಲ್ಲಿ ನಾನು ಕೂಡ ಇದ್ದೆ. ಅಷ್ಟು ಜನಗಳ ಮಧ್ಯೆ ನಾನು ಒಬ್ಬ ಕೂಡ ಇದ್ದೆ. ನಾನು ನಮ್ಮ ಫ್ರೆಂಡ್ಸ್ ಕೂಡ ಇದ್ವಿ. ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ನಡೀತಾ ಇತ್ತು. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಇದೊಂದು ಸೈಡ್ಗೆ ಬಿಟ್ರೆ ಇನ್ನೊಂದು ಕಡೆ ಇವಾಗ ನಡೆದಿರೋ ಘಟನೆ 11 ಜನ ಮೃತಪಟ್ಟಿದ್ದಾರೆ, 25 ಜನ ಇನ್ನ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇದೇ ವೈದೇಹಿ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಕೆಲವರು ಬಾಡಿ ಮನೆಗೆ ತಗೊಂಡು ಹೋಗಿದ್ದಾರೆ. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು. ಅದನ್ನ ಮತ್ತೆ ನಾನು ಎಳೆಯಾಗಿ ವಿಧಾನಸೌಧದಲ್ಲಿ ಇಳಿದ್ಬಿಟ್ಟು ಅಲ್ಲಿಗೆ ಹೋದಾಗ ತುಂಬಾ ಕ್ರೌಡ್ ಇತ್ತು, ತುಂಬಾ ಕ್ರೌಡ್ ಇತ್ತು. ಪ್ಲೇಯರ್ಸ್ ಎಲ್ಲ ಅಲ್ಲಿ ಬಂದಿದ್ರು. ಅವ್ರ ಸನ್ಮಾನ ಕಾರ್ಯಕ್ರಮ ಒಂದು ಗೊತ್ತಲ್ಲ, ಸೋ ಕಾಲ್ಡ್ ರಾಜಕಾರಣಿಗಳು ಅವರವರೇ ಸೆಲ್ಫಿ ತಗೊಳ್ಳೋದು, ಅವರವರೇ ಏನೇನೋ ಮಾಡ್ಕೊಳ್ತಾ ಇದ್ರು. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಒಂದು ಕ್ವಶನ್ ನ ಕೇಳೋದು ಒಂದೇನ್ ಗೊತ್ತಾ, ಬೇಸಿಕ್ ಸೆನ್ಸ್ ಯೂಸ್ ಮಾಡಿದಿದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇವತ್ತು ಈ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಏನು ಅಂತ ಹೇಳ್ತೀನಿ, ಆಸ್ ಎ ಪ್ರಾಕ್ಟಿಕಲ್ ಆಗಿ ನಾನು ಅಲ್ಲಿ ಇದ್ದೆ ಅಲ್ವಾ. ಒಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾವ ಟೈಮಲ್ಲಿ ಪೆರೇಡ್ ನಡೆಯುತ್ತೋ ನಡೆಯಲ್ವೋ, ಆ ಒಂದೊಂದ್ಸತಿ ನಡೆಯುತ್ತೆ ಅಂತಾರೆ, ಒಂದೊಂದ್ಸತಿ ನಡೆಯಲ್ಲ ಅಂತಾರೆ. ಹಾಗೆ ಚಿನ್ನಸ್ವಾಮಿ ಅದ್ರದ್ದು ಸ್ಟ್ರೆಂತ್ ಇರೋದೇ 40,000 ಜನ ಮಾತ್ರ ಕುಂತ್ಕೋಬೇಕು. 15 ಲಕ್ಷ ಜನ ಒಟ್ಟಿಗೆ ಬಂದು ಕುಂತ್ಕೊಳ್ಳೋಕಲ್ಲ, ಆಗಲ್ಲ. ಸೊ ಟಿಕೆಟ್ ಫ್ರೀ ಬಿಟ್ಟಿದ್ದು, ಇವರು ಟಿಕೆಟ್ ಫ್ರೀ ಬಿಟ್ರಲ್ಲ, ಬಿಟ್ಟಿದ್ಮೇಲೆ 2 ನಿಮಿಷದಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಅಂತ ಅದು ಕೂಡ ಬಂತು. ಅದನ್ನು ಕೂಡ ನೀಟಾಗಿ ಮೆನ್ಷನ್ ಮಾಡಿದಾರ, ಅದು ಇಲ್ಲ, ತಿರ್ಗಾ ಫ್ರೀ ಬಿಡ್ತಾ ಇದಾರೆ ಅಂತ. 2,000 ಜನ ಒಂದೇ ಸತಿ ನುಗ್ಗಿದ್ರೆ ಒಂದ್ 5-6 ಪೊಲೀಸವ್ರು ಏನ್ ಮಾಡಕ್ಕಾಗುತ್ತೆ? ಅದು ಕೂಡ ಒಂದು ಪಾಯಿಂಟ್. ಪೊಲೀಸವ್ರು ಪ್ರಾಪರ್ ಆಗಿ ಪೊಲೀಸವ್ರನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲೂ ಮಾಡಿಲ್ಲ. ಆ ಕೆಲ್ಸನೂ ಕೂಡ ಇವ್ರು ಮಾಡಿಲ್ಲ. ಇವಾಗ ತಾನೇ ನಮ್ದು ನ್ಯೂಸ್ ಎಲ್ಲೋ ಕೇಳ್ದೆ ನಾನು. ಇವಾಗ ಒಳಗಾಗಿ ಡೆತ್ ಆಗಿರೋದಲ್ಲ, ಇದು ಸರ್ಕಾರ ಮಾಡಿರೋ ಕೊಲೆ. ಇದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ಗೈಸ್. ಯಾಕೆ ಅಂದ್ರೆ ನಿಜವಾಗ್ಲು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ರೆ ಇವತ್ತು ಈ ಘಟನೆ ನಡೀತಾ ಇರ್ಲಿಲ್ಲ, ಇಷ್ಟು ಜನ ಸಾಯ್ತಾ ಇರ್ಲಿಲ್ಲ. ಒಳ್ಳೆ ಸೆಲೆಬ್ರೇಷನ್ ಅಲ್ಲಿ ಬಂದಿರೋರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್, ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದವರಲ್ಲ, ಗೊತ್ತು. ಅವ್ರನ್ನ ನೋಡಕ್ ಎಷ್ಟು ಜನ ಬಂದಿರ್ತಾರೆ. ಐ ಡೋಂಟ್ ನೋ ನಂಬರ್, ನನಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. 2 ಲಕ್ಷದ ಮೇಲೆ ಜನಗಳು ಸೇರಿದ್ರು ಅಂತ ನಾನು ಕೇಳ್ಪಟ್ಟೆ. ಇದರಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಮ್ಯಾನೇಜ್ಮೆಂಟ್ ನನ್ನ ಲೈಫಲ್ಲೂ ನಾನು ಎಲ್ಲೂ ನೋಡಿಲ್ಲ. ಈ ಪುನೀತ್ ರಾಜ್ಕುಮಾರ್ ಸತ್ತೋದ್ರು ಅನ್ಫಾರ್ಚುನೇಟ್ಲಿ. ಅವಾಗ ಕೂಡ ಸಡನ್ ಆಗಿ 20 ಲಕ್ಷ ಜನ ಸೇರಿದ್ರು. 20 ಲಕ್ಷ ಜನ ಸೇರಿದ್ರು. ಯಾಕಪ್ಪ ಅವಾಗ ಏನೂ ಆಗ್ಲಿಲ್ಲ? ನಾವು ಮಾಡೋ ರೀತಿಯಲ್ಲಲ್ವಾ ಫಸ್ಟ್ ಕೆಲ್ಸ ಆಗಿರೋದು. ಸತ್ತೋಗಿರೋರ್ನಂತೂ ನಾವು ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೋಬಹುದು ಅಷ್ಟೇ. ಟ್ರೋಫಿ ಗೆದ್ದಿದ್ದು ಒಂದಿಷ್ಟು ದಿನದಿಂದ, ನಾನು 2 ದಿನದಿಂದ ಫುಲ್ ಖುಷಿ ಆಗಿದ್ದೆ. ಯಾವಾಗ ಈ ಇನ್ಸಿಡೆಂಟ್ ನಡೆದ್ನೋ, ನೋಡಿದ್ನೋ, ನನ್ಗೆ ಒಂಥರ ಬೇಡಪ್ಪ, ಇದು ಸರಿ ಇಲ್ಲ ಯಾಕೋ ಅಂತ ಅನ್ಸಿದ್ದುಂಟು. ಖುಷಿ ಪಡೋದು, ದುಃಖ ಪಡೋದು ಒಂದು ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಿಂದ ಯಾರು ಸೇಫ್ ಆಗಿ ಬಂದಿದ್ದೀರಾ ಅವರೆಲ್ಲ ಸೇಫ್ ಆಗಿರಪ್ಪ. ಇನ್ನೊಂದ್ಸತಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಹೋಗ್ರಿ ಅಷ್ಟೇ. ಒಳ್ಳೇದಾಗ್ಲಿ ಎಲ್ರಿಗೂ.